ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂಥ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ದ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓನ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂಥ ಒಂದು ವಿಷಯನ ಗಮನಿಸಿದ್ರಿ. ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿದ್ದರು. ಅದಕ್ಕೆ ನಾನು ಆ ಒಂದು ವೇದಿಕೆನ ಅಷ್ಟು ಬ್ಯೂಟಿಫುಲ್ಲಾಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಬಟ್ ಈ ಪಾತ್ರನ ಮಾಡ್ಬೋದು ಅಂತ ಅಂದ್ಕೊಳ್ಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಇನ್ನೊಂದು, ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರಲ್ಲಿ ತುಂಬ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಕೂಗಲ್ವಾ? ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಕನ್ನಡಿಗರಿದ್ದಾರೆ ಅಂತ ಗೊತ್ತಾಗತ್ತೆ. ಓಕೆ, ನಾನು ಅಂದ್ಕೊಂಡಷ್ಟು ನೀವು ಕೂಗಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತು ನಾನು ತುಂಬ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗನ್ನ ಹಂಚ್ಕೊಂಡಿದ್ದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಅದ್ಭುತವಾದಂಥ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂಥ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದ್ರ ಅವರಾಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ಮ ಕಾರ್ತಿಕ್, ನಮ್ಮ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆ್ಯಕ್ಚುಲಿ ಆಭಾರಿ ಇದೆ ನಿಜವಾಗ್ಲೂ. ಇಷ್ಟು ಜನ ಮಾತಾಡಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಮೀರ್ ಅವರೇ. ನಮ್ಮನ್ನು ಆ್ಯಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನಾವು ಬರೋಕ್ಕೂ ಮುಂಚೆಯಿಂದ ಅವ್ರನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ಲಿ ತರುಣ್ ಸುಧೀರ್ ಸರ್ ಹಾಗೆ ರಾಗಿಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ 7 ಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕತೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮ್ಲಿ ಸಮೇತ ನೋಡುವಂಥ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀಟ್ ಎಡ್ಜಲ್ಲಿ ಕೂತ್ಕೊಂಡಂತೂ ನೋಡೋದಂತೂ ಗ್ಯಾರಂಟಿ, ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಆಗಿರಲಿ, ಅದ್ರ ಡಿಸೈನ್ ಆಗಿರಲಿ, ರಾಜ್ ಮತ್ತು ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19th ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡೋಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ